ಕಷ್ಟ ಆಗ್ತಿತ್ತು. ಸೊ ರಾತ್ರಿ ತುಂಬ ಹೊತ್ತು ಕೂತು ಓದ್ತಿದ್ದೆ, ಬೆಳಿಗ್ಗೆ ಲೇಟ್ ಹೇಳ್ತಿದ್ದೆ, ಆ ರೀತಿ ಓದ್ತಿದ್ದೆ. ಪ್ರಿನ್ಸಿಪಲ್ ಮೊದಲೇ ಹೇಳಿದ್ರು, ತಾಲೂಕಿಗೆ ನೀನು ಫಸ್ಟೇ ಬಂದೇ ಬರ್ತೀಯಾ. ಈಗ 3ನೇ ಸಲ ಒಂದು ಮ್ಯಾಜಿಕ್ ನಂಬರ್ ಅಂತ ಹೇಳ್ಬೋದು, 587 ಅಂಕಗಳನ್ನು ತೆಗೆದದ್ದು. ತುಂಬ ಖುಷಿ ವಿಷಯ ನಮಗೆ ಏನು ಅಂತ ಹೇಳಿದರೆ, 3ರಲ್ಲಿ ಕೂಡ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3ರಲ್ಲಿ ಕೂಡ 3 ಕಾಂಬಿನೇಷನ್ಗಳಲ್ಲಿ ನಮಗೆ ಬಂದಿದೆ ಅಂತ ಹೇಳುವಂಥದ್ದು ನಮಗೊಂಥರ ಹೆಮ್ಮೆ ಅಂತ ಅನ್ನಿಸ್ತದೆ. 100% ಫಲಿತಾಂಶ ಜೊತೆಗೆ ಒಂದು 5-6 ವರ್ಷಗಳಿಂದ ತಾಲೂಕಿಗೆ ಪ್ರಥಮ ಸ್ಥಾನ, ಹಾಗೆ ಜಿಲ್ಲೆಗೆ ಸ್ಥಾನ, ಹಾಗೆ ರಾಜ್ಯದಲ್ಲೂ ಕೂಡ ನಮಗೆ ಕಳೆದ ಬಾರಿ ಕೂಡ ರಾಜ್ಯದಲ್ಲಿ 10ನೇ ಸ್ಥಾನ ನಮಗೆ ಲಭಿಸಿದೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಸತತವಾಗಿ 100% ಫಲಿತಾಂಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ವರ್ಷ ಪ್ರಮುಖವಾಗಿ ಹರ್ಷಿತಾ ಮತ್ತು ಭಾಗ್ಯಶ್ರೀ ಇತಿಹಾಸದಲ್ಲಿ 100 ಅಂಕಗಳನ್ನು ಪಡೆದುಕೊಂಡಿರ್ತಾರೆ. ಇದು ನನಗೆ ತುಂಬ ಹೆಮ್ಮೆ ತಂದುಕೊಟ್ಟಿದೆ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ಪ್ರಕಟಗೊಂಡಿದೆ. ಸಹಜವಾಗಿ ಸುಳ್ಯ ತಾಲೂಕು ಯಾವತ್ತೂ ಕೂಡ ಈ PUC ಫಲಿತಾಂಶ ಇರ್ಬೋದು, SSLC ಫಲಿತಾಂಶ ಇರ್ಬೋದು, ಒಳ್ಳೆಯ ಸ್ಕೋರನ್ನು ಪಡೀತಾ ಇದೆ. ನಾವು ಇವತ್ತು ಇರುವಂಥದ್ದು ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜಿನಲ್ಲಿ. 2 ವರ್ಷದ ಹಿಂದಿನವರೆಗೆ ಇದು ಮಹಿಳಾ ಪದವಿ ಪೂರ್ವ ಕಾಲೇಜಾಗಿತ್ತು. ಆದರೆ ಈಗ ಇಲ್ಲಿ ಹುಡುಗರು ಕೂಡ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ. ಅದೇನೇ ಇರಲಿ, ಇಲ್ಲಿಗೆ ಬಂದಿರುವ ಉದ್ದೇಶ 100% ಫಲಿತಾಂಶದೊಂದಿಗೆ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಈ ವಿದ್ಯಾಸಂಸ್ಥೆ ಮಾಡಿದೆ. ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಇದೆ. ಆದರೆ ಈ ಬಾರಿ 100% ಫಲಿತಾಂಶ ಬರುವುದರ ಜೊತೆಗೆ ಸುಳ್ಯ ತಾಲೂಕಿನ ಟಾಪರ್ ಆಗಿ, ಕಲಾ ವಿಭಾಗದ ಟಾಪರ್ ಆಗಿ ಇಲ್ಲಿಯದೇ ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತಾ ಅವರು ಬೆಳಗಿದ್ದಾರೆ. ನಮ್ಮೊಂದಿಗೆ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ದಯಾಮಣಿ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಸಾಧನೆ ಹಿಂದೆ ಅವರ ಅನಿಸಿಕೆಗಳನ್ನು, ಅವರ ಸಂತೋಷವನ್ನು ಕೂಡ ನಾವು ಅವರ ಮಾತುಗಳ ಮೂಲಕ ಪಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ಆರಂಭದಲ್ಲಿ ಅಭಿನಂದನೆಗಳು. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಸಹಜವಾಗಿ ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಒಂದು ಯಾವುದೇ ಫಲಿತಾಂಶ ಪ್ರಕಟಗೊಂಡಾಗ ಮಹಿಳೆಯರು ಮೇಲುಗೈ ಅಂತ ಬರ್ತಾ ಇತ್ತು, ಈಗಲೂ ಕೂಡ ಬರ್ತಾ ಇದೆ. 2 ವರ್ಷದ ಹಿಂದಿನವರೆಗೆ ಇದು ಮಹಿಳಾ ಕಾಲೇಜ್ ಆಗಿತ್ತು. ಈಗ ಹುಡುಗರು ಕೂಡ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ. ಅದೇನೇ ಇರಲಿ, 100% ಫಲಿತಾಂಶ ಬಂದಿದೆ. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿಯಾಗ್ತಾ ಇದೆ ಸರ್. ಏನಂದರೆ ನಮ್ಮ ಕಾಲೇಜು ಪ್ರಾರಂಭವಾಗಿ ಅಂದರೆ ನಾವು 91ರಲ್ಲಿ ಪ್ರಾರಂಭ ಆದ್ದು, 92ರಿಂದ ಇಲ್ಲಿಯ ತನಕ 33 ಬ್ಯಾಚ್ಗಳು ಈಗಾಗಲೇ ಹೋಗಿದೆ. ಪ್ರತಿ ವರ್ಷ ಕೂಡ ಕಲಾ ವಿಭಾಗದಲ್ಲಿ ನಮ್ಮದೇ ಮೇಲುಗೈ. ಅದನ್ನು ನಾವು ಯಾವತ್ತೂ ಬಿಟ್ಟು ಕೊಡಲಿಲ್ಲ ಯಾರಿಗೆ ಕೂಡ. ಸುಮಾರು ಈಗ 3ನೇ ಸಲ ಒಂದು ಮ್ಯಾಜಿಕ್ ನಂಬರ್ ಅಂತ ಹೇಳ್ಬೋದು, 587 ಅಂಕಗಳನ್ನು ತೆಗೆದದ್ದು. ಲಿಪಿಶ್ರೀ ಇಡೀ ರಾಜ್ಯಕ್ಕೆ 9ನೇ ರ್ಯಾಂಕ್, 587 ತೆಗೆದಂಥ ಅನುಷ್ಯ ರಾಜ್ಯಕ್ಕೆ 10ನೇ ರ್ಯಾಂಕ್. ನಮ್ಮ ದುರಾದೃಷ್ಟವ ಏನೋ ಒಂದು 4 ಮಾರ್ಕುಗಳಿಂದ ಈಗ ಹರ್ಷಿತಾ ಕೂಡ 587 ಮಾರ್ಕ್ ತಗೊಂಡಿದ್ದಾಳೆ. ಆದರೆ ಟಾಪರ್ ಆಗಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಪ್ರಯತ್ನ ನಮಗೆ ತುಂಬ ಖುಷಿ ಅಂತ ಅನ್ನಿಸ್ತದೆ. ಒಂದು ನಾನು ಇಲ್ಲಿ ಹೇಳಲೇಬೇಕು, ಯಾವುದೇ ಪ್ರಯತ್ನದ ಹಿಂದೆ ಒಂದು ಅವಿರತವಾದಂತಹ ಶ್ರಮ ಬೇಕು ಎನ್ನುವಂಥದ್ದು. ಅದರಲ್ಲಿ ನಾನು ನೆನಪಿಸಿಕೊಳ್ಳಲೇಬೇಕಾದ್ದು ನನ್ನ ಸಹೋದ್ಯೋಗಿ ಬಂಧುಗಳನ್ನು. ಅವರ ಒಂದು ಶ್ರಮ ಮತ್ತು ಕಾಳಜಿ, ಶ್ರದ್ಧೆ. ಯಾರು ಸಂಬಳಕ್ಕಾಗಿ ಅಥವಾ ಆ ಥರ ದುಡಿಯುವವರಲ್ಲ. ನಮ್ಮ ಕಾಲೇಜು, ನಮ್ಮ ಕಾಲೇಜಿಗೆ ನಮ್ಮ ಮಕ್ಕಳು ಯಾವಾಗಲೂ ಹೇಳೋದಿದೆ, ಇಲ್ಲಿ ನಮಗೆ ಕುಟುಂಬದ ಹಾಗೆ ಅನ್ನಿಸ್ತದೆ, ನಮಗೆ ತಂದೆ ತಾಯಿಯ ಹಾಗೆ ಅನ್ನಿಸ್ತದೆ ಅಂತ. ಆ ಒಂದು ಕೌಟುಂಬಿಕವಾದಂತಹ ಒಂದು ವಾತಾವರಣ ಇಲ್ಲಿದೆ ಅಂತ ಹೇಳ್ಕೊಳ್ಬೋದು. ಇನ್ನೊಂದು ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ, ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ. ನಾವು ಏನನ್ನು ಹೇಳಿದರೂ ಅವರು ಅದಕ್ಕೆ ನಮ್ಮ ಮಾತನ್ನು ತೆಗೆದು ಹಾಕುವಂಥವ್ರಲ್ಲ. ಇನ್ನೊಂದು ನಮ್ಮ ಆಡಳಿತ ಮಂಡಳಿ ಪ್ರತಿ ಸಂದರ್ಭದಲ್ಲಿ ಕೂಡ ನಮ್ಮ ಹೆಜ್ಜೆಯಲ್ಲಿ ಕೂಡ ಅವರು, ಧನಂಜಯ ಅಡ್ಪಂಗಾಯ ಅವರು ನಮ್ಮನ್ನು ಯಾವಾಗಲೂ ಕೂಡ ಬೆನ್ನು ತಟ್ಟುವವರು. ಏನು ಸ್ವಲ್ಪ ಆ ಕಡೆ ಈ ಕಡೆ ನಾವು ಮಾಡಿದರೂ ಕೂಡ ನಮ್ಮನ್ನು ಎಚ್ಚರಿಸುವವರು. ಆದ ಕಾರಣ ಅವರನ್ನು ನಾನು ಖಂಡಿತವಾಗಿಯೂ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಇನ್ನೊಂದು ರೇವತಿ ಮೇಡಮ್ ಅವರು ಕಾರ್ಯದರ್ಶಿಯರಾಗಿದ್ದುಕೊಂಡು ಅವರೊಬ್ಬ ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಂತಹ ಮೇಡಮ್ ನಮಗೆ ಕಾರ್ಯದರ್ಶಿಯಾಗಿರೋದು ನಮಗೆ ಸುಯೋಗ. ಅವರು ಕೂಡ ಅಷ್ಟೇ, ನಮಗೆ ನಮ್ಮ ಕೆಲಸದಲ್ಲಿ, ನಮ್ಮ ಈ ಶೈಕ್ಷಣಿಕ ಸಂದರ್ಭದಲ್ಲಿ ಕೂಡ ಅವರು ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ. ಆದ ಕಾರಣ ಅದು ಕೂಡ ರಿಸಲ್ಟಲ್ಲಿ ತುಂಬ ಖುಷಿ ವಿಷಯ ನಮಗೆ ಏನು ಅಂತ ಹೇಳಿದರೆ,
ಮೂರರಲ್ಲಿ ಕೂಡ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮೂರರಲ್ಲಿ ಕೂಡ ಸುಳ್ಯ ತಾಲೂಕಲ್ಲಿ ಬೇರೆ ಕಾಲೇಜು ಬಂದಿದೆ, ಅಲ್ಲಿ ಆರ್ಟ್ಸ್ ಮತ್ತು ಈಗ ಪಂಜ ಬಂದಿರ್ಬೋದು ಅಥವಾ ಸುಬ್ರಹ್ಮಣ್ಯ ಬಂದಿರ್ಬೋದು, ಅಲ್ಲಿ 2 ಕಾಂಬಿನೇಷನ್ ಇರೋದು, 3 ಕಾಂಬಿನೇಷನ್ಗಳಲ್ಲಿ ನಮಗೆ ಬಂದಿದೆ ಅಂತ ಹೇಳುವಂಥದ್ದು ನಮಗೊಂಥರ ಹೆಮ್ಮೆ ಅಂತ ಅನ್ನಿಸ್ತದೆ ಸರ್. ಖಂಡಿತವಾಗಿಯೂ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಹರ್ಷಿತಾ ಅವರು ಟಾಪರ್ ಆಗಿದ್ದಾರೆ, ಒಂದು ಕೆಲವೇ ಮಾರ್ಕ್ಗಳಲ್ಲಿ ರ್ಯಾಂಕ್ ವಂಚಿತರಾಗಿದ್ದಾರೆ. ಹರ್ಷಿತನ ಬಗ್ಗೆ ಹೇಳುವುದಾದರೆ? ಹರ್ಷಿತಾ ಒಳ್ಳೆ ವರ್ಕರ್ ಅವಳು. ಯಾಕೆಂದರೆ ಅವಳು SSLC ಇದೇ ಶಾಲೆಯಲ್ಲಿ ಶಾರದಾ ಪ್ರೌಢಶಾಲೆಯಲ್ಲೇ ಕಲ್ತಂತಹ ಕನ್ನಡ ಮಾಧ್ಯಮದಲ್ಲಿ ಕಲ್ತಂಥ ಹುಡುಗಿ. ನಾವು ಈ ಮಾತನ್ನು ಯಾವಾಗಲೂ ಹೇಳ್ತೇವೆ. PUCಗೆ ಬಂದಾಗ ಕೆಲವರಿಗೆಲ್ಲ ಹಿಂಜರಿಕೆ ಇರ್ತದೆ, ನಾವು ಕನ್ನಡ ಮಾಧ್ಯಮದಲ್ಲಿ ಬಂದವರು ಇಂಗ್ಲೀಷ್ ಮಾಧ್ಯಮದಲ್ಲಿ ಹೇಗಾಗ್ತದೇನೋ ಗೊತ್ತಿಲ್ಲ ಏನೋ. ನಾವು ಅದನ್ನು ಯಾವಾಗಲೂ ಹೇಳ್ತೇವೆ. ಇಲ್ಲಿ ಅದೇ ಶಾರದದ ಬಂದಂತಹ ಮಕ್ಕಳು ತರಗತಿಯಲ್ಲಿ ಅಲ್ಲಿ ಕ್ರೀಮಿ ಲೇಯರಲ್ಲಿ ಇರ್ತಾರೆ ಅವರು. ಆದ ಕಾರಣ ಇವಳು ಕೂಡ ಇಲ್ಲಿಂದಲೇ ಬಂದಂಥ ಹುಡುಗಿ, ಇಲ್ಲಿ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿಕೊಂಡು ಬಂದಂಥ ಹುಡುಗಿ. PUCಗೆ ಬಂದಾಗ ಅವಳು ಉತ್ತಮ ಭಾಷಣಗಾರ್ತಿಯೂ ಹೌದು, ಒಳ್ಳೆಯ ಪ್ರಬಂಧಗಳನ್ನು ಬರೀತಾರೆ. ಕನ್ನಡದಲ್ಲಿ ಅವಳಿಗೆ 100ಕ್ಕೆ 100 ಅಂಕ ಬಂದಿದೆ ಅಂತ ನನಗೆ ಖುಷಿ. ಇನ್ನೊಂದು ಹಿಸ್ಟ್ರಿಯಲ್ಲಿ ಬಂದಿದೆ ಅವಳಿಗೆ, ಎಕನಾಮಿಕ್ಸಲ್ಲಿ ಬಂದಿದೆ, ಪೊಲಿಟಿಕಲ್ ಸೈನ್ಸ್ ಮೊನ್ನೆ ಪರೀಕ್ಷೆಯಲ್ಲಿ ನಾವು ಪ್ರಿಪರೇಟ್ರಿ ಪರೀಕ್ಷೆಯಲ್ಲಿ ಅವಳಿಗೆ ಎಲ್ಲವೂ 100ಕ್ಕೆ ಹತ್ತಿರ ಎಲ್ಲವೂ ಬಂದಿದೆ. ಆದ ಕಾರಣ ನಮಗೆ ಒಂದು ಭಾರಿ ಆಸೆ ಇತ್ತು. ಒಳ್ಳೆ ಹುಡುಗಿ, ತುಂಬ ಒಂಥರ ಮೊನ್ನೆ ಸೋಷಿಯಾಲಜಿ ಪರೀಕ್ಷೆ ಒಂದು ಹೇಳಬೇಕು ಅಂತಾದರೆ ಸೋಷಿಯಾಲಜಿ ಪರೀಕ್ಷೆ ದಿವಸ ತುಂಬ ಕಷ್ಟ ಆಯ್ತಂತೆ. ಅವಳು ಹಾಲಿಂದ ಹೊರಗಡೆ ಬರುವಾಗ ಹತ್ತುಕೊಂಡೇ ಬಂದಿದ್ದಾಳೆ. ಸಾಯಂಕಾಲ ನಾನು ಫೋನು ಮಾಡಿದರೆ ಫೋನ್ ತೆಗೆಯೋದಿಲ್ಲ. ಮತ್ತೆ ಕೇಳಿದಾಗ ಅವಳು ಹೇಳಿದ್ಲು, ಮೇಡಮ್ ನಿಮಗೆ ನಾನು ಹೇಗೆ ಉತ್ತರ ಹೇಳೋದು, ನೀವೆಷ್ಟು ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿದ್ದೀರಾ, ಆ ಲೆವೆಲ್ಗೆ ನನಗೀಗ ನಾಡ್ದು ಬರಲಿಕ್ಕೆ ಆಗೋದಿಲ್ಲ ಅಂತ ಬೇಸರ ಆಗ್ತದೆ. ಮರುದಿವಸ ಸೆಂಡಪ್ ನಮ್ಮದು, ನೀನೇನು ಬೇಸರ ಮಾಡಬೇಡ, ಬಾ, ಅದನ್ನೆಲ್ಲ ಬಿಟ್ಟು ಬಿಡು, ದೇವರಿದ್ದಾನೆ, ಖಂಡಿತ ಸಿಗ್ತದೆ ಅಂತ ಹೇಳುವಂಥ ಮಾತು. ಅವಳಿಗೆ ಸೋಷಿಯಾಲಜಿಯಲ್ಲಿ 96 ಬಂದಿದೆ. ಹಾಗೆ ಖುಷಿಯಾಗಿದೆ ಸರ್. ಅವಳು ಒಳ್ಳೆ ಹುಡುಗಿ, ತುಂಬ ಹಂಬಲ್ ಅವಳು. ಆತ್ಮೀಯ ವೀಕ್ಷಕರೇ, PUC ಫಲಿತಾಂಶ ಪ್ರಕಟಗೊಂಡಿರುವಂಥದ್ದು ಸುಳ್ಯದ ಶಾರದಾ ಪದವಿ ಪೂರ್ವ ಕಾಲೇಜಿಗೆ 100% ಫಲಿತಾಂಶದೊಂದಿಗೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಜೃಂಭಿಸ್ತಾ ಇದೆ. ಇದಕ್ಕೆ ಕಾರಣರಾಗಿರುವಂಥ ದ್ವಿತೀಯ PUCಯ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ಕೂಡ ಕಂಗ್ರಾಟ್ಸ್. ಈಗಾಗಲೇ ಪ್ರಾಂಶುಪಾಲರು ಕೂಡ ಮಾತನಾಡಿದರು, ಉಪನ್ಯಾಸಕರು ಕೂಡ ಮಾತನಾಡಲಿಕ್ಕಿದ್ದಾರೆ. ನಮ್ಮೊಂದಿಗೆ ಹರ್ಷಿತಾ ಇದ್ದಾರೆ. ಈ ಬಾರಿಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಕಲಾ ವಿಭಾಗದಲ್ಲಿ ಟಾಪರ್ ಆಗಿರುವ ಹರ್ಷಿತಾ ನಮ್ಮ ಜೊತೆಗಿದ್ದಾರೆ. ಹರ್ಷಿತಾ, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಒಂದಷ್ಟು ನಾವು ವೈಯಕ್ತಿಕ ಪರಿಚಯವನ್ನು ಮಾಡಿ. ನನ್ನ ಹೆಸರು ಹರ್ಷಿತಾ, ನನ್ನ ಮನೆ ಮಿತ್ತಡ್ಕ ಆಲೆಟ್ಟಿ. ನನ್ನ ತಂದೆ ಹೆಸರು ಬಾಲಕೃಷ್ಣ KP, ತಾಯಿ ಹೆಸರು ಜಯಂತಿ DK. ತಂದೆ ಟೈಲ್ಸ್ ಹಾಕೋ ಕೆಲಸ ಮಾಡ್ತಾರೆ, ತಾಯಿ ಮನೆಯಲ್ಲೇ ಇರ್ತಾರೆ. ಓಕೆ, ಬಾಲ್ಯದಿಂದ ಎಲ್ಲಿ ಶಿಕ್ಷಣವನ್ನು ಪಡೆದ? ಬಾಲ್ಯದಲ್ಲಿ ಪ್ರೈಮರಿ ಬ್ರಿಜಿಡ್ ಸ್ಕೂಲಲ್ಲಿ ಮಾಡಿದ್ದೀನಿ, ಮತ್ತು ಹೈಸ್ಕೂಲ್ ಇಲ್ಲೇ ಶಾರದದಲ್ಲಿ, PUC ಇಲ್ಲೇ ಶಾರದದಲ್ಲಿ. ಓಕೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ? ಕನ್ನಡದಲ್ಲಿ 100, ಇಂಗ್ಲೀಷಲ್ಲಿ 97, ಇಕನಾಮಿಕ್ಸಲ್ಲಿ 100, ಹಿಸ್ಟ್ರಿಯಲ್ಲಿ 100, ಸೋಷಿಯಾಲಜಿಯಲ್ಲಿ 96, ಪೊಲಿಟಿಕಲ್ ಸೈನ್ಸಲ್ಲಿ 94. ಎಷ್ಟು ನಿರೀಕ್ಷೆ ಇತ್ತು? 590+. ಓಕೆ, ಹರ್ಷಿತಾ, ಸ್ಟಡಿ ಮೆಥಡ್ ಹೇಗೆ? ನಾನಂದರೆ ಪಾಠ ಮಾಡಿದ್ದನ್ನು ದಿವಸಲ್ಲಿ ಮನೆಗೆ ಹೋಗಿ ಓದ್ತಿದ್ದೆ. ಮತ್ತು ಬೆಳಿಗ್ಗೆ ಬೇಗ ಎದ್ದು, ಯಾವ ಟೈಮ್ ಬೆಳಿಗ್ಗೆ ಬೇಗ ಅಂತ ಹೇಳಿದ್ರೆ ನನಗೆ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ರಾತ್ರಿ ತುಂಬ ಹೊತ್ತು ಕೂತು ಓದ್ತಿದ್ದೆ, ಬೆಳಿಗ್ಗೆ ಲೇಟ್ ಹೇಳ್ತಿದ್ದೆ, ಆ ರೀತಿ ಓದ್ತಿದ್ದೆ. ಅರ್ಥ ಆಗೋದನ್ನು ಲೆಕ್ಚರ್ಸ್ ಹತ್ರ ಕೇಳಿ ಆ ಥರ ಅರ್ಥ ಮಾಡಿಕೊಳ್ತಿದ್ದೆ. ಮತ್ತು ಬೇರೆ ಆಕ್ಟಿವಿಟೀಸ್ ಏನಾದರೂ ಇದೆಯಾ? ಹಾಡಿಲ್ಲ, ಡ್ಯಾನ್ಸಲ್ಲಿದ್ದೆ. ಮತ್ತು ಪ್ರಬಂಧ ಆ ಥರ ಬರೆಯೋದ್ರಲ್ಲಿ ಹಾಗಿದ್ದೆ. ಓಕೆ, ಹೇಗೆ ಸಪೋರ್ಟ್ ಮಾಡಿದರು ಕಾಲೇಜಿನವರು, ಆಡಳಿತ ಮಂಡಳಿಯವರು, ಮನೆಯವರು ಎಲ್ಲ? ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಕಾಲೇಜಲ್ಲೂ ಅಷ್ಟೇ, ಪ್ರಿನ್ಸಿಪಲ್ ಮೊದಲೇ ಹೇಳಿದರು, ತಾಲೂಕಿಗೆ ನೀನು ಫಸ್ಟೇ ಬಂದೇ ಬರ್ತೀಯಾ, ಸ್ಟೇಟ್ ಮತ್ತು ಇದು ಡಿಸ್ಟಿಕಲ್ಲಿ ನೋಡಬೇಕು ಅಂತ. ಡಿಸ್ಟಿಕಲ್ಲಿ ಗೊತ್ತಿಲ್ಲ, ಸ್ಟೇಟಲ್ಲಿ 3 ಮಾರ್ಕ್ಸಲ್ಲಿ ಹೋಗಿದೆ, 4 ಮಾರ್ಕ್ಸಲ್ಲೇನೋ, ಅದು ಬೇಜಾರುಂಟು. ಮತ್ತು ಲೆಕ್ಚರ್ಸ್ ಕೂಡ ಅಷ್ಟೇ, ಅವರು ಕೂಡ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. 3 ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಆಗಲಿಲ್ಲ. ಇಂಗ್ಲೀಷಲ್ಲಿ ನನಗೆ SSLCಯಲ್ಲಿ 57 ಬಂದಿತ್ತು 80ಯಲ್ಲಿ. ಈಗ PUCಯಲ್ಲಿ 80ಯಲ್ಲಿ 77 ಬಂದಿದೆ, ಅದು ಕೂಡ ಅಷ್ಟೇ. ಮತ್ತು ಬೇರೆ ಸಬ್ಜೆಕ್ಟಲ್ಲೂ ಅಷ್ಟೇ, ಇವರು ಇಕನಾಮಿಕ್ಸ್ ಮ್ಯಾಮ್ ಕೂಡ ಅಷ್ಟೇ, ನಮಗೆ ಕ್ಲಾಸಲ್ಲಿ ತುಂಬ ಯೋಗದ್ದು ನಮ್ಮ ಮನಸ್ಸು ಓದಲಿಕ್ಕೆ ಕಾನ್ಸಂಟ್ರೇಟ್ ಆಗುವಾಗೆ ತುಂಬ ಎಲ್ಲ ಹೇಳ್ತಿದ್ರು, ಯೋಗ ಧ್ಯಾನ ಆ ಥರ ಎಲ್ಲ ಮಾಡಬೇಕು ಅಂತ. ಪೊಲಿಟಿಕಲ್ ಸರಲ್ಲಿ ಅವರು ಪೇಪರೆಲ್ಲ ಹೆಚ್ಚು ಓದಬೇಕು ಅಂತ ಹೇಳ್ತಿದ್ರು. ನಾವು ಓದ್ತಿದ್ವಿ, ಬಟ್ ಅವ್ರು ಹೇಳಿದಾಗೆ ಹೋಗಿ ಓದ್ತಿದ್ವಿ, ಮತ್ತು ಕೆಲವೊಮ್ಮೆ ಓದಲಿಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೂ ಸ್ವಲ್ಪ ಬೈಗಳೆಲ್ಲ ಹೇಳ್ತಿದ್ರು.
ಏನು ಆಂಬಿಷನ್ ಇದೆ ಹರ್ಷಿತಾ? ಆ್ಯಂಬಿಷನ್ ನಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬರೀಬೇಕು ಅಂತಿದ್ದೇನೆ, IAS ಆ ಥರ. ಹಿಸ್ಟ್ರಿ ಸರ್ ಇದ್ದು ಅವರ ಸಬ್ಜೆಕ್ಟಲ್ಲಿ ನನಗೆ ಯಾವಾಗಲೂ ಔಟ್ ಆಫ್ ಔಟ್ ಬರ್ತಿತ್ತು, ಮತ್ತು ಫೈನಲ್ ಎಕ್ಸಾಮಲ್ಲೂ ಅಷ್ಟೇ ಔಟ್ ಆಫ್ ಔಟ್ ಬಂದಿದೆ. ಅವರಿಗೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ನನಗೆ. ಮತ್ತು ಇನ್ನೊಬ್ಬರು ಸೋಷಿಯಾಲಜಿ ಸರ್ ಇದ್ದಾರೆ, ಬಾಲಕೃಷ್ಣ ಸರ್ ಅಂತೇಳಿ. ಅವರ ತಂದೆ ಹೆಸರು ಅವರ ಹೆಸರು ಮತ್ತು ನನ್ನ ತಂದೆ ಹೆಸರು ಒಂದೇ, ಹಾಗಾಗಿ ಅವರು ಸ್ವಲ್ಪ ನನಗೆ ಹೆಚ್ಚು ಇಷ್ಟ ಅಂತಲೇ ಹೇಳ್ಬೋದು ಸೋಷಿಯಾಲಜಿ ಸರ್. ಮತ್ತು ಮಾತಾಡೋದ್ರಲ್ಲೂ ಹಾಗೆ ಇದು ಬೈಯೋದೆಲ್ಲ ಇಲ್ಲ, ಕಡಿಮೆ. ಬೈಯೋದಂತೆ ಯಾರೂ ಇಲ್ಲ, ಸರ್ನವ್ರು ಯಾರೂ ಬೈಯೋದಿಲ್ಲ, ಮ್ಯಾಮ್ನವರು ಕೂಡ ಅಷ್ಟೇ. ತಪ್ಪು ಮಾಡಿದರೆ ಬೈಲಿಕ್ಕಿದ್ದದ್ದೇ, ಬೈತಾರೆ ಅಂತ ಹೇಳುವ. ಬೇರೆ ಯಾವ ವಿಷಯದಲ್ಲೂ ಅಷ್ಟೇ ಯಾವುದಕ್ಕೂ ಬೈಯುವಂತ ಇಲ್ಲ. ಮತ್ತು ಎಲ್ಲರನ್ನು ಒಂದೇ ಥರ ನೋಡ್ತಾರೆ. ಈವನ್ ನಾನು ಒಳ್ಳೆ ಕಲಿತಿದ್ರು, ಬೇರೆ ಕಲಿಯೋದವರು ಅಷ್ಟೇ, ಎಲ್ಲರೂ ಇಲ್ಲಿ ಸಮಾನರೇ. ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವಾಗೆ ಕ್ಲಾಸ್ ಎಲ್ಲ ಮಾಡ್ತಿದ್ರು ಇಲ್ಲಿ. ಜೊತೆಗೆ ಲೆಕ್ಚರ್ಸ್ ಕೂಡ ಇದ್ದಾರೆ, ಅವರು ಏನು ಹೇಳ್ತಾರೆ ಈ ಫಲಿತಾಂಶದ ಬಗ್ಗೆ ಮತ್ತು ಹರ್ಷಿತಾರ ಬಗ್ಗೆ? ಸರ್ ನಮಸ್ತೆ. ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜು, ಮೊದಲು ಶ್ರೀ ಶಾರದಾ ಇದು ಮಹಿಳಾ ಪದವಿ ಪೂರ್ವ ಕಾಲೇಜು, ಸುಮಾರು 29 ವರ್ಷಗಳ ಸೇವೆಯನ್ನು ಇಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಸತತವಾಗಿ 100% ಫಲಿತಾಂಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಕಲಾ ವಿಭಾಗದಲ್ಲಂತೂ 100% ಫಲಿತಾಂಶ, ಜೊತೆಗೆ ಒಂದು 5-6 ವರ್ಷಗಳಿಂದ ತಾಲೂಕಿಗೆ ಪ್ರಥಮ ಸ್ಥಾನ, ಹಾಗೆ ಜಿಲ್ಲೆಗೆ ಸ್ಥಾನ, ಹಾಗೆ ರಾಜ್ಯದಲ್ಲೂ ಕೂಡ ನಮಗೆ ಕಳೆದ ಬಾರಿ ಕೂಡ ರಾಜ್ಯದಲ್ಲಿ 10ನೇ ಸ್ಥಾನ ನಮಗೆ ಲಭಿಸಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಓರ್ವ ಅಧ್ಯಾಪಕರಾಗಿ ಅಥವಾ ಉಪನ್ಯಾಸಕರಾಗಿ ನಮಗೆ ಈ ಒಂದು ವೃತ್ತಿಯಲ್ಲಿ ತುಂಬ ತೃಪ್ತಿ ಸಿಕ್ಕಿದೆ. ನಾವು ಈ ಮಕ್ಕಳು ನಮಗೇನೋ ಈ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ, ಅದೇ ನಮಗೆ ದೊಡ್ಡ ಕೊಡುಗೆ ಅಂತ ತಿಳ್ಕೊಂಡು ಅವರ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ನಾನು ಪ್ರಸನ್ನ ಇತಿಹಾಸ ಉಪನ್ಯಾಸಕ. ಸುಮಾರು 34 ವರ್ಷಗಳಿಂದ ನಾನು ಇಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಾವು ಪ್ರಥಮ ಬ್ಯಾಚ್ನಲ್ಲಿ ಆಗ ನಾವು ಕೇವಲ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಬಂದದಷ್ಟೇ, ಆ ವರ್ಷವೇ ನಾವು 100% ಫಲಿತಾಂಶವು ತಂದಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಇತ್ತೀಚೆಗೆ ನಾವು ಕಲಾ ವಿಭಾಗದಲ್ಲಿ ನಮ್ಮದು ಒಳ್ಳೆಯ ಒಂದು ತಂಡ ಇದೆ, ಉಪನ್ಯಾಸಕರ ತಂಡ ಇದೆ. ಹಾಗಾಗಿ ನಾವು ಚೆನ್ನಾಗಿ ಪಾಠ ಮಾಡಿದ್ದನ್ನು ಮಕ್ಕಳು ಚೆನ್ನಾಗಿ ಅರ್ಥೈಸಿಕೊಂಡು ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಈ ವರ್ಷ ಪ್ರಮುಖವಾಗಿ ಹರ್ಷಿತ ಮತ್ತು ಭಾಗ್ಯಶ್ರೀ ಇತಿಹಾಸದಲ್ಲಿ 100 ಅಂಕಗಳನ್ನು ಪಡೆದುಕೊಂಡಿರ್ತಾರೆ. ಇದು ನನಗೆ ತುಂಬ ಹೆಮ್ಮೆ ತಂದುಕೊಟ್ಟಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆಯನ್ನು ತಿಳಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಮ್ಯಾನೇಜ್ಮೆಂಟ್ನವರು ಎಷ್ಟು ಸಪೋರ್ಟಿವ್ ಅಂತ ಹೇಳಿದರೆ, 2 ವರ್ಷದ ಹಿಂದೆ ಕೂಡ ಅದೇ ಲಿಪಿಶಿಗೆ ಆಗಿರ್ಬೋದು ಅಥವಾ ಅನುಷನಿಯು ಕೂಡ ಚಿನ್ನದ ಪದಕವನ್ನು ಅವರ ಕಡೆಯಿಂದ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಯಾವಾಗಲೂ. ಅವರು ಇವಾಗ ಮೊನ್ನೆಯೂ ಹೇಳಿದರು, ನೀವು ಎಷ್ಟು ಜನ ಬೇಕಾದರೂ ರ್ಯಾಂಕ್ ಬನ್ನಿ, ಅಷ್ಟು ಚಿನ್ನದ ಪದಕವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ. ಇಷ್ಟು ಸಪೋರ್ಟಿವ್ ಆಗಿರುವಂತಹ ಮ್ಯಾನೇಜ್ಮೆಂಟಿಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕು ಸರ್. ಶಾರದಾ ಪದವಿ ಪೂರ್ವ ಕಾಲೇಜು, ಮೊದಲು ಶಾರದಾ ಮಹಿಳಾ ಕಾಲೇಜು, ನಿರಂತರವಾಗಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದೆ. ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದ ವಿದ್ಯಾರ್ಥಿಗಳೇ ಇಲ್ಲಿ ಇವತ್ತು ಗಮನಾರ್ಹವಾದ ಸಾಧನೆಯನ್ನು ಮಾಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಹೊಸ ಕಟ್ಟಡ ಬಂದಿದೆ, ಹೊಸ ನಿರೀಕ್ಷೆಗಳು ಕೂಡ ಅವರದ್ದು ಇದೆ. ಈ ಸಂಸ್ಥೆಗೆ ಕೂಡ ಹೆಚ್ಚು ವಿದ್ಯಾರ್ಥಿಗಳು ಬರುವಂಥದ್ದು ಕೂಡ ನಮ್ಮ ಆಶಯ ಕೂಡ ಅದೇ. ಏನೇ ಇರಲಿ, ಮತ್ತೊಮ್ಮೆ ಎಲ್ಲ ಶಾಲಾ ಆಡಳಿತ ಮಂಡಳಿಗೆ, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವೃಂದದವರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾದ ಹರ್ಷಿತಾ ಅವರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಈ ಶಾರದಾ ಪದವಿ ಪೂರ್ವ ಕಾಲೇಜಿನಿಂದ ರಿಪೋರ್ಟರ್ ಕುಶಾಂತ್ ಕೊರತೆಡ್ಕ, ಕ್ಯಾಮೆರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.